ಹಾಯ್ ಫ್ರೆಂಡ್ಸ್, ವಿಜಯ ಅಡುಗೆ ಮನೆಗೆ ಸ್ವಾಗತ. ಬನ್ನಿ, ಇವತ್ತು ಸಪ್ತಗೆ ಸಾಂಬಾರು ಅಂತ ಮಾಡ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ನೋಡೋಣ. ಅವರೇ ಬೇಳೆ ತೊಗೊಂಡಿದ್ದೀನಿ, ತೊಳ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಳ್ಳಿ, ಒಂದೆರಡು ಸಲ ಬೇಯಿಸೋಕ್ಕಿಡೋಣ. ನೋಡಿ, ಕುಕ್ಕರಲ್ಲಿ ಕಾಳು ಮುಳುಗೋವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಕುಕ್ಕರ್ ಮುಚ್ಚಿ 4-5 ವಿಷಲ್ ಬರ್ಸೋಣ. ಇವಾಗ ಬನ್ನಿ, ಒಗ್ಗರಣೆಗೆ ಏನು ಬೇಕಂತ ಇಟ್ಕೊಂಡು ಏನಿಲ್ಲ, ಸಿಂಪಲ್ಲಾಗಿ ಮಾಡೋವಂಥ ಸಾಂಬಾರು. ಈರುಳ್ಳಿ ಹಾಕ್ಕೊಳ್ಳಿ. ಒಗ್ಗರಣೆಗೆ ಮೀಡಿಯಮ್ ಸ್ವಲ್ಪ ಇರಲಿ. ಈರುಳ್ಳಿ 3 ಈರುಳ್ಳಿ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಚ್ಕೊಬೇಕು. ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀವಿ. ಹಸಿಮೆಣ್ಸಿನ್ಕಾಯಿ ಹಚ್ಕೊಳ್ಳೋಣ. ಸ್ವಲ್ಪ ಕಾಯಿ ತುರ್ಕೊಂಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ ಹಚ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಸ್ವಲ್ಪ ಬೆಳ್ಳುಳ್ಳಿ ಹಚ್ಕೊಳ್ತಾ ಇದ್ದೀನಿ. ಇಷ್ಟು ಹಚ್ಕೊಂಡ್ರೆ ಆಯಿತು. ಒಗ್ಗರಣೆಗೆ ಬೆಳ್ಳುಳ್ಳಿ ಹಚ್ಕೊಳ್ಳೋಣ. ಹಂಗೆ ಹಾಕಿದ್ರೆ ಸಿಡಿಯುತ್ತೆ, ಅದಕ್ಕೋಸ್ಕರ. ಬೆಂದಿದೆ ಅವರೇ ಬೆಳೆ. ಕಡೆಗೆ ಎತ್ತಿಟ್ಕೊಬಿಡೋಣ. ನೋಡಿ, ಒಗ್ಗರಣೆಗೆ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಸ್ವಲ್ಪ ಚಟಪಟ ಅಂತಿಲ್ಲ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಲಿ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಕೆಂಪಾಗಿ ಹಾಕಬೇಕು. ಈರುಳ್ಳಿನ ತುಂಬ ಕೆಂಪಾಗಿ ಬೇಕಂತಿಲ್ಲ, ಮೀಡಿಯಮ್ ಸ್ವಲ್ಪ ಈರುಳ್ಳಿ ಬಂದರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ಬೇಯಿಸಿರೋಂಥ ಅವರ ಬೇಳೆ ಹಾಕ್ಕೊಳ್ಳೋಣ. ಸಿಂಪಲ್ಲಾಗಿ ಮಾಡ್ಕೋಬೋದು ಸಾಂಬಾರು. ದಿನ ಒಂದೇ ಥರ ತರಕಾರಿ ಸಾಂಬಾರು ಉಂಡು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ಹಾಕೊಳ್ಳೋಣ ಅಷ್ಟೇ. ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಸಾಂಬಾರು ಸಪ್ಪೆ ಇದೆ ಫ್ರೆಂಡ್ಸ್, ಹಂಗಾಗಿ ಇವಾಗ ನೋಡಿ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದಿಸ್ಕೊಂಡ್ರೆ ಮುದ್ದೆ ಜೊತೆ ಊಟ ಮಾಡೋಕ್ಕೆಲ್ಲ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿಸ್ಕೊಂಡ್ರೆ ಆಗೋಯ್ತು ನೋಡಿ. ಸಾಂಬಾರು ಕುದೀತಾ ಇದೆ. ಇವಾಗ ಮುದ್ದೆ ಜೊತೆ ಸಾಂಬಾರು ರೆಡಿಯಾಗಿದೆ ನೋಡಿ. ಈಸಿಯಾಗಿ ಮಾಡ್ಕೋಬೋದು. ಒಂದು ಸಲ ಟ್ರೈ ಮಾಡಿ.